ಪಂಚಮಸಾಲಿ ಪೀಠದ ಸ್ವಾಮೀಜಿಯನ್ನ ಮಠದಿಂದಲೇ ಉಚ್ಚಾಟನೆ ಮಾಡೋಕೆ ಸಿದ್ಧತೆ ನಡೀತಾ ಇದೆ. ಒಂದು ಕಡೆ ಪೀಠದಿಂದ ಸ್ವಾಮೀಜಿಗಳನ್ನ ಕೆಳಗಿಳಿಸೋ ಕಸರತ್ತು ನಡೀತಾ ಇದ್ರೆ, ಇನ್ನೊಂದು ಕಡೆ ಅನಾರೋಗ್ಯದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಆಸ್ಪತ್ರೆಗೆ ಸೇರಿದ್ದಾರೆ. ಇದೆಲ್ಲ ಪ್ರಚಾರದ ಗಿಮಿಕ್ ಅಂತ ಇದ್ದಾರೆ ವಿಜಯಾನಂದ ಕಾಶಪ್ಪನವರು. ಶಾಸಕ ವಿಜಯಾನಂದ ಕಾಶಪ್ಪನವರ್ ಹಾಗೂ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಶ್ರೀಗಳ ನಡುವಿನ ಸಮರ ಇನ್ನಷ್ಟು ತಾರಕಕ್ಕೇರಿದೆ. ಮಠಕ್ಕೆ ಬೀಗ ಹಾಕಿದ್ದ ವಿವಾದದ ಬೆನ್ನಲ್ಲೇ ಸ್ವಾಮೀಜಿ ರೊಚ್ಚಿಗೆದ್ದಿದ್ರು. ಮಠವನ್ನ ಬಿಡೋ ಮಾತೇ ಇಲ್ಲ ಎಂದಿದ್ರು. ಶ್ರೀಗಳಿಗೆ ತಮ್ಮದೇ ಬಣ ಬೆಂಬಲ ಕೊಟ್ಟು ಆತ್ಮಸ್ಥೈರ್ಯ ತುಂಬಿತ್ತು. ಇದೀಗ ಪೀಠಕ್ಕೆ ಬೀಗ ಹಾಕಿದ್ದ ಕೇಸ್ ದೊಡ್ಡದಾಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ಪೀಠದ ಶ್ರೀಗಳನ್ನೇ ನಾವು ಚೇಂಜ್ ಮಾಡಿಬಿಡ್ತೀವಿ ಎಂದಿದ್ದಾರೆ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ನಾನು ಯಾರಿಗೂ ಬಗ್ಗಲ್ಲ, ನನ್ನನ್ನು ಬಗ್ಗಿಸೋಕ್ಕೂ ಆಗಲ್ಲ. ಆದಷ್ಟು ಶೀಘ್ರದಲ್ಲಿಯೇ ಹೊಸ ಶ್ರೀಗಳ ನೇಮಕ ಮಾಡ್ತೇವೆ. ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನ ನಾವಾಗಿಯೇ ಪೀಠ ಬಿಟ್ಟು ಹೋಗಿ ಅಂತ ಹೇಳಲ್ಲ, ಅವರೇ ಬೇರೆ ಪೀಠ ಕಟ್ಟಿಕೊಳ್ಳುವುದಾಗಿ ಹೇಳಿದ್ದಾರೆ. ಈಗಾಗಲೇ ಅದಕ್ಕಾಗಿ ಭೂಮಿ ಕೂಡ ಖರೀದಿಸಿದ್ದಾರೆ. ಅವರು ಬೇರೆ ಪೀಠ ಕಟ್ಟಿಕೊಂಡು ಹೋಗಲಿ ಎಂದು ವಾರ್ನಿಂಗ್ ಕೊಟ್ಟಂತೆ ಮಾತಾಡಿದ್ದಾರೆ. ಗುರುಗಳಿದ್ರೆ ಚಂದ ಒಂದು ಮಠಕ್ಕೆ. ಗುರುಗಳಿಲ್ಲಾರ್ದಂಥ ಮಠ ಯಾವುದ್ರಿ? ಎಲ್ಲಿದ್ದಾರೆ ಇವರು? ಕಳೆದ 2 ವರ್ಷದಿಂದ ಮಠ ತ್ಯಾಗ ಮಾಡಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಮಠಕ್ಕೆ ಯಾಕೆ ಬಂದು ಕೂತ್ರಿ ತ್ಯಾಗ ಮಾಡಿದವರು? ಮತ್ತು ಪರ್ಯಾಯ ಮಠ ಯಾಕೆ ಮಾಡ್ಕೊತೀನಿ ಅಂತ ಹೇಳ್ತಾರೆ ಇವರು. ಮತ್ತು ಅವ್ರು ನಾಯಕರ ಬಾಲೆ ಹೇಳಿಸ್ತಾರಲ್ಲ ಇವರು, ನಾವು 10 ಎಕರೆ ಜಮೀನು ತೊಗೊತೀವಿ, 15 ಎಕರೆ ಜಮೀನು ತೊಗೊತೀವಿ, ಮಾಡ್ಕೊಳ್ಳಿ. ಪಾಪ ಅವ್ರಿಗೆ ಸ್ವಾಗತ ಮಾಡ್ತೀನಿ ನಾನು. ಮಾಡಲಿ, ಗುರುಗಳು ಕರ್ಕೊಂಡು ಮಾಡಲಿ. ಸಮಾಜಕ್ಕೆ ಒಳ್ಳೇದಾಗದಾದರೆ ಎಲ್ಲದಕ್ಕೂ ತ್ಯಾಗ ಅಂತ ಹೇಳಿಬಿಟ್ಟಿದ್ದೀನಿ. ಕಾಶಪ್ಪನವರು ಹೀಗೆ ಮಾತಾಡ್ತಾರೆ ಅಂತ ಶ್ರೀಗಳಿಗೆ ಗೊತ್ತಿತ್ತೋ ಇಲ್ವೋ, ಆದರೆ ಶ್ರೀಗಳ ಆರೋಗ್ಯದಲ್ಲಿ ಬೆಳಿಗ್ಗೆಯೇ ಏರುಪೇರಾಗಿದೆ. ಸ್ವಾಮೀಜಿಗೆ ತಲೆನೋವು, ವಾಂತಿ ಹಾಗೂ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಶ್ರೀಗಳೇ ಎದ್ದು ನಡೆದುಕೊಂಡು ವಾಹನ ಹತ್ಕೊಂಡು ಬಾಗಲಕೋಟೆಯ ಯಕೆರೂಡಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಐಸಿಯುನಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ವಾಂತಿ ಆಗಿತ್ತು. ವಾಂತಿ ಆದ ತಕ್ಷಣ ಮತ್ತೆ ಎಲ್ಲ ಹಿರಿಯರು ಏನಂದ್ರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು ಇದು ಏನು, ಯಾಕಂದ್ರೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಾಗಲಕೋಟೆ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಅಂತ ಏನು ಭಯಪಡುವಂಥದ್ದು ಏನಿಲ್ಲ. ಬೀಗ ಹಾಕಿಂದೆ ಸ್ವಲ್ಪ ನಂಬ್ಕೊಂಡು ಹಿಂಗಾಗಿ ಇವತ್ತಿನ ದಿನ ಮತ್ತೆ ಇದೆಲ್ಲ ಆಗುದಿಲ್ಲ, ಟೆನ್ಷನ್ ಆದ ಸಲಾಗಿ ಮತ್ತೆ ಬಿ ಪಿ ಹೆಚ್ಚ ಕಡಿಮೆ ಆಗಿರ್ಬೋದು ಅಂತ ಹೇಳಿ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು. ಒಟ್ನಲ್ಲಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಫೈಟ್ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಈ ಮಠದ ವಿವಾದ ಹೇಗೆ ಅಂತ್ಯ ಕಾಣಲಿದೆ? ಶ್ರೀಗಳು ಹೊಸ ಮಠವನ್ನೇ ಕಟ್ಟಿಕೊಳ್ತಾರಾ, ಇರೋ ಮಠವನ್ನ ಬಿಟ್ಟು ಹೋಗ್ತಾರಾ? ಹಾಗೆ ಮಠದ ಭಕ್ತರ ನಡೆಯೇನು ಅನ್ನೋದನ್ನ ಕಾದು ನೋಡಬೇಕಿದೆ. ಬಾಗಲಕೋಟೆಯಿಂದ ಮಂಜುನಾಥ್ ಜೊತೆ ಹುಬ್ಬಳ್ಳಿಯಿಂದ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ.